MRPL ಮಂಗಳೂರು ರಿಫೈನರೀಸ್ ಮಂಗಳೂರು ತೈಲಾಗಾರದಲ್ಲಿ ಒಂದು ದುರಂತ ಸಂಭವಿಸಿದೆ. ಅನಿಲ ಸೋರಿಕೆಯಾಗಿದೆ. ಇಬ್ರು ಗುತ್ತಿಗೆ ಕಾರ್ಮಿಕರು ಮೃತಪಟ್ಟಿದ್ದಾರೆ ಮತ್ತು ಇನ್ನೊಬ್ರು ಬಹಳ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿದ್ದಾರೆ. ಬಹಳ ದಿವಸಗಳಿಂದ, ಬಹಳ ವರ್ಷಗಳಿಂದ ಈ MRPL ಬಗ್ಗೆ ಹಲವಾರು ದೂರುಗಳು ಸ್ಥಳೀಯರಿಂದ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದು ಖಾಸಗಿ ಸಂಸ್ಥೆ ಅಲ್ಲ, ಅದು ನಿಮ್ಮ ಎಲ್ಲರ ತೆರಿಗೆ ಹಣದಿಂದ ಸಂಸ್ಥಾಪನೆ ಆಗಿರುವಂತ ಉದ್ದಿಮೆ ಆಗಿರುವಾಗ ಅವರ ನಿಷ್ಠೆ ಇರಬೇಕಾದ್ರೂ ಹೂಡಿಕೆದಾರರಾಗಿರೋ ಜನರಿಗೆ ಮತ್ತೆ ಇಲ್ಲಿರುವಂತಹ ಜನರಿಗೆ. ಆದ್ರೆ ಅದು ಕೂಡ ಆಗ್ತಾ ಇಲ್ಲ ಅಂತ ಹೇಳುವಂತದ್ದು ಬಹಳ ಬೇಸರ. ಮಾಲಿನ್ಯ ಮತ್ತು ಇತರ ಪೊಲ್ಯೂಷನ್ MRPL ಇಂದ ಬರ್ತಾ ಉಂಟು. ವಿಶೇಷವಾಗಿ ನಮ್ಮ ಬಜ್ಪೆ, ಕಳವಾರು, ಪೆರ್ಮುದೆ, ಜೋಗಟ್ಟೆ ಇವುಗಳಲ್ಲಿ ಆ ಗ್ಯಾಸ್ನ ವಾಸನೆ, LPG ಬರ್ನಿಂಗ್ ಅದು ವಾಸನೆ ಸಾಮಾನ್ಯ. ಕೆಲವೊಂದು ಬಾರಿ ನಮ್ಗೆ 2:30, 3 ಗಂಟೆಗೆ ಎಚ್ಚರ ಆಗುವುದು ಉಂಟು ಯಾವುದೇ ಒಂದು ವಾಸನೆಯಲ್ಲಿ. ವಿಶೇಷವಾಗಿ ಮಳೆಗಾಲದಲ್ಲಿ ರಾತ್ರಿಯ ಸಮಯದಲ್ಲಿ ಈ ಗಬ್ಬು ವಾಸನೆ ಸಾಮಾನ್ಯ. ಕೆಲವೊಂದು ಬಾರಿ LPG ಬಂದ್ರೆ ಕೆಲವೊಂದು ಬಾರಿ ಡಾಮಾರ್ ವಾಸನೆ ಬರ್ತಾ ಇದೆ. ಈ MRPL ಸ್ಥಾಪನೆ ಮಾಡ್ಲಿಕ್ಕೆ 4 ಗ್ರಾಮಗಳನ್ನ ನೆಲಸಮ ಮಾಡಿ MRPL ಬಂದಿರೋದು ಬ್ರಿಟ್ ಅವರಿಗೆ ಗೊತ್ತಿರ್ತದೆ. 1500 ಎಕರೆ, ಸುಮಾರು ನಮ್ಮ ದೇಶದಲ್ಲಿ ಹೆಚ್ಚಿನ ಏನು ತೈಲ ಸಂಸ್ಕರಣಾಗಾರಗಳು 400ರಿಂದ 500 ಎಕರೆ ಪ್ರದೇಶದಲ್ಲಿ ಸ್ಥಾಪನೆ ಆಗಿರುವಂತದ್ದು. MRPLಗೆ 1,500 ಎಕರೆ ಭೂಮಿಯನ್ನ ಆವಾಗಲೇ 1887-88ರಲ್ಲಿ ಇದೇನು ಯೋಜನೆ ಆರಂಭ ಆದಾಗಲೇ 1,500 ಎಕರೆಯಷ್ಟು ಭೂಮಿಯನ್ನ ತಗೊಂಡಿತ್ತು. ಆಮೇಲೆ SEZ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಪುನಃ ಇವ್ರದ್ದು ಪೆಟ್ರೋಕೆಮಿಕಲ್ಸ್ ಘಟಕ ಅಂತ ಹೇಳಿ ಇನ್ನೊಂದು ಒಟ್ಟಾರೆ ಸುಮಾರು 4,000 ಎಕರೆಯಷ್ಟು ಭೂಮಿಯನ್ನ ಈ ಉದ್ದಿಮೆಗೆ ಇವತ್ತು ಅಲ್ಲಿನವರು ಈ ಸಂಸ್ಥೆಗಳು ಪಡ್ಕೊಂಡಿದ್ರು. ಈ SEZ ಅಲ್ಲಿ MRPL ನ ಪೆಟ್ರೋಕೆಮಿಕಲ್ಸ್ ಬಿಟ್ರೆ ಬೇರೆ ಏನು ಬಂದಿದೆ? ಇಲ್ಲಿ ನೀವು ಆಗ್ಲೇ ಹೇಳಿದ ಹಾಗೆ ಶಾಂತಿ ಸಭೆ ಆಗ್ತದೆ, ಜಿಲ್ಲೆ ಹೆಸರು ಬದಲಿಸಬೇಕು ಅಂತ ಹೇಳೋ ಹೊಸ ಕೂಗು ಎದ್ದೇಳ್ತದೆ. ಕನ್ನಡ ಎನ್ನುವ ಪದವೇ ಸರಿ ಇಲ್ಲ, ಇದು ಬ್ರಿಟಿಷರು ಕೊಟ್ಟದ್ದು ಅಂತ ಹೇಳುವಂತ ಹೊಸ ವಾದಗಳು ಹುಟ್ಟಿಕೊಳ್ತವೆ. ಅಂತೂ ನಮ್ಮ ಜಿಲ್ಲೆಯಲ್ಲಿ ನೀವು ಮೊದಲಿಗೊಂದು ಪ್ರಶ್ನೆ ಕೇಳಿದೆ, ಉದ್ಯೋಗದ ಸಮಸ್ಯೆ. ಈ MRPL ಅಲ್ಲಿ ಎಷ್ಟು ಜನ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ? ಅಂದ್ರೆ ಇವರು ಮಾಡ್ತಾ ಇರುವಂತ ವಿಷ ನಮ್ಮ ಊರಿನವರಿಗೆ. ಇವರಿಗೆ ಭೂಮಿ ಕೊಟ್ಟಿರೋದು ನಾವು 4,000 ಎಕರೆ ನಮ್ಮ ಕೃಷಿ ಭೂಮಿಯನ್ನ ಕೊಟ್ಟಿದ್ದೇವೆ. ಇವ್ರು ಬಿಡ್ತಾ ಇರೋ ವಿಷ ನಮಗೆ. ಇದರ ಬಗ್ಗೆ ಒಳ ಒಪ್ಪಂದಗಳಾಗ್ತವೆ. ಇವರಿಗೆ ದಂಡ ಹಾಕಿದ್ರೆ ದಂಡನೂ ವಸೂಲಿ ಆಗುವುದಿಲ್ಲ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಅಂತ ಹೇಳ್ಕೊಳ್ಳುವವರು ಬ್ರಿಟಿಷರು, ಪೋರ್ಚುಗೀಸರು ಅವ್ರ ಹೆಸರು ಕೊಟ್ಟಿದ್ದಾರೆ, ಅದನ್ನು ಬದಲಿಸಬೇಕು ಅಂತ ಹೇಳಿ ಅದರ ನಾಟಕ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಹಳ ಡೇಂಜರಸ್. ಅದು ಬೆಂಕಿ ಹೊತ್ಕೊಳ್ಳೋದು ಬಹಳ ಅತ್ಯಂತ ವೇಗವಾಗಿ. ನಾವೀಗ ಅಪಘಾತಗಳಲ್ಲಿ, ಈಗ ಮೊನ್ನೆ ಕೂಡ ಒಂದು ವಿಮಾನ ಅಪಘಾತ ನೋಡಿದ್ವಲ್ಲ ನಾವು, ಹೇಗೆ ನಡೀತು ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ. ಈ ತರದ್ದು ಎಲ್ಲ ಅಲ್ಲಿ ಸಂಗ್ರಹ ಮಾಡುವಂತ ವ್ಯವಸ್ಥೆ ಇದೆ. ಅಲ್ಲಿ ಸಲ್ಫರ್ ಇದು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ಕ್ಷೈಲಿನ್ ಉತ್ಪಾದನೆ ಮಾಡ್ತಾರೆ, ಬಿಟುಮೆನ್ ಮತ್ತು ಪೆಟ್ಕೋಕ್ ಅಂಡ್ ಪೊಲಿಪ್ರೊಫೈಲಿನ್. ಇದು ಬಹಳ ಅಪಾಯಕಾರಿಯಾದಂತಹ ರಾಸಾಯನಿಕಗಳೆಲ್ಲ ಇದೆ ಅಲ್ಲಿ. ಹೌದು, ಅವರು ನೋಟಿಸ್ ಕೊಟ್ಟು ಸುಮ್ಮನಾಗ್ತಾರೆ. ಯಾವ ಸುರಕ್ಷಿತ ಕ್ರಮ ಪುನಃ ಮಾಡಿದ್ದಾರೆ ಇದರದ ಬಗ್ಗೆ ಯಾವುದೇ ಅರಿವು ಇರುವುದಿಲ್ಲ. ಅದೇ MRPL ಜನರನ್ನು ಒಂದು ಭರವಸೆಗೆ ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ಯಾವ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಯಾವ ರೀತಿಯ ಒಂದು ವೇಳೆ ಇದು ಅಪಘಾತಗಳು ಸಂಭವಿಸಿದಲ್ಲಿ ಮಾಕ್ ಡ್ರಿಲ್ ಆಗ್ಲಿ, ಸಾರ್ವಜನಿಕರಿಗಾಗಿ ಯಾವುದೇ ಇದರ ಬಗ್ಗೆ ಮಾಹಿತಿ ಇಲ್ಲ. ಊರನ್ನ ಹಾಳು ಮಾಡಿ ಊರಿನವರಿಗೆ ಕೆಲಸ ಕೊಡದೆ ನಮ್ಮ 4,000 ಎಕರೆ ಭೂಮಿಯನ್ನ ತಗೊಂಡು ನಮ್ಮ ಎಲ್ಲದಕ್ಕಿಂತ ದೊಡ್ಡ ಕಾಳಜಿ ಇರುವಂತದ್ದು ಇವತ್ತು ನಾವೆಲ್ಲ ಇಲ್ಲಿ ಕರಾವಳಿಯ ಜನರು ಎಲ್ಲರೂ ಮೀನುಗಾರಿಕೆ ಮೇಲೆ ಅವಲಂಬಿತರಾಗಿರುವವರು. ಆಮೇಲೆ ಮೊಗವೀರರಿದ್ದಾರೆ, ಬೇರೆ ಸಮುದಾಯಗಳವರಿದ್ದಾರೆ, ಮತ್ತೆ ಎಲ್ಲರೂ ಮೀನು ತಿಂದು ಬದುಕುವಂತವ್ರು. ಮಂಗಳೂರು ಕಾಣೆ ಮೀನಿಗೆ ಬಹಳ, ಕಾಣೆ ಅಥವಾ ಇತರ ಮೀನುಗಳಿಗೆ ಬಹಳ ಹೆಸರುವಾಸಿಯಾದಂತ ಜಿಲ್ಲೆ ಇದು. ಸೊ ಇಲ್ಲಿನ ಸಮುದ್ರಕ್ಕೆ ಇವರು ಬಿಡ್ತಾ ಇರುವಂತ ನೀರು ಕಲುಷಿತ ಆಗಿದ್ರೆ ಅದನ್ನು ಸೇವಿಸಿರುವಂತ ಮೀನುಗಳ ಏನು ಇದು ಹೇಗಿರ್ತದೆ ಅಂತ ಹೇಳುವ ಬಗ್ಗೆ ಆಳವಾದ ಅಧ್ಯಯನಗಳನ್ನ ನಾವು ಮಾಡಿದಾಗ ಏನು ಅನಿಸುವುದಿಲ್ಲ. ಮರ್ವಾಯಿ ಎಂಬ ಮೀನು ಸಿಕ್ತಿತ್ತು. ನಮ್ಮ ಯಾವುದೇ ನದಿಗಳ ಮರ್ವಾಯಿ ಈಗ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ತಿಂದ ಕೂಡಲೇ ವಾಂತಿ ಭೇದಿ ಶುರು ಆಗ್ತದೆ. ದಕ್ಷಿಣ ಕನ್ನಡ, ಕೂಳೂರು, ಗುರುಪುರ್ ಯಾವುದೇ ರಿವರ್ಗಳಲ್ಲಿ ಕಾಣೆ ಎಂಬ ಮೀನು ಯಾವುದೂ ಇಲ್ಲ. ಕಾಣೆ ಮೀನು ಈ ನದಿಗಳಲ್ಲಿ ಸಿಗುವುದೇ ಇಲ್ಲ. ಎಲ್ಲ ಪ್ರತಿಯೊಂದು ನದಿಗೆ ಇದು ಅಡ್ಡ ಕಟ್ಟಿದ್ದಾರೆ. ಹಾಗಾಗಿ ಆ ಸಮುದ್ರಕ್ಕೆ ಸೇರುವ ಪ್ರಮೇಯವೇ ಇಲ್ಲ. ಬೇಸಿಗೆಗಾಲಂತೂ ಈ ನೀರಿನಲ್ಲಿ ಕಾಲಾಗ್ಲಿಕ್ಕೆ ಕೂಡ ಉಪಾಯ ಇಲ್ಲ. ದೇ ಆರ್ ನಾಟ್ ರಿವರ್ಸ್ ಅಲ್ಲ, ಅದು ಸಿವೇಜ್, ತ್ಯಾಜ್ಯ ನೀರು. ಸ್ಥಿತಿ ಬಹಳ ದಯನೀಯವಾಗಿದೆ ಅಂತ ಹೇಳಿ ಅನಿಸ್ತದೆ.
ಮಂಗಳೂರು ರಿಫೈನರಿ ನಮಗೆ ತಲೆ ಬಿಸಿ ಇಲ್ಲ. ನಮಗೆ ಮಂಗಳೂರು ಬನ್ಸ್, ಮಂಗಳೂರು ಗೋಳಿ ಬಜೆ, ಮಂಗಳೂರು ಬಿಸ್ಕುಟ್ ರೊಟ್ಟಿ, ಅದರ ಬಗ್ಗೆ ಮಾತಾಡ್ತೀರಾ? ಮಾತಾಡುವ. ಮಂಗಳೂರು ರಿಫೈನರಿಯಲ್ಲಿ ಅಪಘಾತ ಆಗಿದೆ. ಮಂಗಳೂರು ರಿಫೈನರಿ ಮತ್ತಿತರ ಸಂಸ್ಥೆಗಳು ನೀರು ಕಲುಷಿತ ಆಗುವ ಸಾಧ್ಯತೆ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಇದರ ಬಗ್ಗೆ ನಮ್ಮ ಎಂಪಿಗಳಾಗ್ಲಿ MLA ಯಾರು ಮಾತಾಡ್ಲಿಕ್ಕೆ ಸಿದ್ಧರಿಲ್ಲ, ಅವರಿಗೆ ಬೇಡ. ಮಂಗಳೂರು ಬನ್ಸ್ ಬಗ್ಗೆ ಮಾತಾಡ್ಲಿಕ್ಕಿದ್ಯಾ? ನೀವು ಕಾರ್ಯಕ್ರಮ ಮಾಡ್ತೀರಾ, ಈಗ ಬರ್ತಾರೆ ಓಡಿ.